ಎಲ್ಲರಿಗೂ ನಮಸ್ಕಾರ. ನಾನು ನಾಮಗಿರಿ ಸೌಂದರರಾಜನ್. ಡೈಲಿ ನಾರಾಯಣಿಯಂ ಬಗ್ಗೆ, ಕೃಷ್ಣನ ಬಗ್ಗೆ ಸಣ್ಣ ಸಣ್ಣ ಇನ್ಸಿಡೆಂಟ್ಸ್, ಕಥೆಗಳು, ಅನುಭವಗಳು ಹೇಳ್ತಾ ಇದ್ದೀನಿ. ಇವತ್ತು ನಾವು ಒಂದು ಸಣ್ಣದು ಕೃಷ್ಣನದು ನೋಡೋಣ. ಗುರುವಾಯೂರಪ್ಪನ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿದ್ದೀರಾ? ಹೋಗಿದವರು ನನಗೆ ಇದರಲ್ಲಿ ಕಮೆಂಟ್ ಮಾಡಿ. ಅದು ಗುರುವಾಯೂರಲ್ಲಿ ಇರೋವಂಥ ದೇವಸ್ಥಾನದ ಥರನೇ ಇವಾಗ ಬೆಂಗಳೂರಲ್ಲಿನೂ ಆಯಿತು. ಇವಾಗಲೇ ಒಂದು 10-15 ವರ್ಷ ಇರ್ಬೋದು. ನೆಟ್ಟಿಗೆರೆ ಅಂತ ಒಂದು ಜಾಗದಲ್ಲಿ ಗುರುವಾಯೂರಪ್ಪನ ಟೆಂಪಲ್ ಅದೇ ಥರ ಮಾಡಿದ್ದಾರೆ. ಅದೇ ಥರ ಪೂಜೆಗಳು ನಡೀತಾ ಇದೆ. ಒಳ್ಳೆ ಇದು ಸೈಲೆಂಟಾಗಿರೋ ಸುಂದರವಾದ ವಾತಾವರಣದಲ್ಲಿ ಅಷ್ಟೊಂದು ಚೆನ್ನಾಗಿದೆ. ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಹೋಗಿ ಒಂದ್ಸಲಿ ದರ್ಶನ ಮಾಡ್ಕೊಂಡು ಬನ್ನಿ. ಒಂದು ವಿಷಯ ಏನಂದರೆ, ಗುರುವಾಯೂರಪ್ಪನಿಗೆ ಕೆಂಪು ಕಲರಲ್ಲಿ ಕೆಂಪು ಕಲರ್ ಬಟ್ಟೆಯಲ್ಲಿ ಕೌಬಿನ ಹಾಕಿರ್ತಾರೆ. ಅದು ಏನಂದರೆ ಅದು ಬಂದಿದ್ದು ಏನು ಕಾರಣ ಅಂತ ಅದನ್ನು ತಿಳಿಸ್ತಾ ಇದ್ದೀನಿ. ತುಂಬ ವರ್ಷದ ಕೆಳಗಡೆ ಒಂದು ವಯಸ್ಸಾದ ಅಜ್ಜಿ ಒಬ್ಬಳು ತುಂಬ ಭಕ್ತೆ. ಅವಳು ದಿನಾ ಗುರುವಾಯೂರ್ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಬರ್ತಾಯಿದ್ರು. ಆ ಥರ ಒಂದಿನ ಹೋಗಿ ಬರುವಾಗ ತುಂಬ ಮಳೆ ಮಿಂಚು ಆ ಥರ ಬಂದುಬಿಡ್ತು. ಆ ಕಾಲದಲ್ಲೆಲ್ಲ ಸ್ಟ್ರೀಟ್ ಲೈಟ್ಗಳೆಲ್ಲ ಏನೂ ಇಲ್ಲ ಅಲ್ವಾ. ಕತ್ತಲೆ ಆಗಿಬಿಟ್ಟಿದೆ. ಅವಳಿಗೆ ಕಣ್ಣು ಕಾಣಿಸಿಲ್ಲ ಸರಿಯಾಗಿ. ಎಲ್ಲೋ ದಾರಿ ತಪ್ಪಿದ್ದಾಳೆ. ಹೆಂಗೆ ಹೋಗೋದಂತ ಗೊತ್ತಿಲ್ಲ. ಗುರುವಾಯೂರಪ್ಪ ನಾನು ದಾರಿ ತಪ್ಪಿಬಿಟ್ಟಿದ್ದೀನಲ್ಲಪ್ಪ, ನಾವು ಯಾವ ಥರ ಮನೆಗೆ ಹೋಗೋದು, ನನಗೆ ಮಳೆ ಬೇರೆ ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಬೇಡ್ಕೊತಾ ಇದ್ದಾಳೆ. ಆವಾಗ ಒಂದು ಸಣ್ಣ ಹುಡುಗ ಬರ್ತಾನೆ. ಅಜ್ಜಿ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಗೊತ್ತು ಅಂತ ಹೇಳ್ತಾನೆ. ಹೌದಪ್ಪ ಅಂತ ಅಂದ್ಬಿಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಇಬ್ಬರು ನೆಂದ್ಕೊಂಡೇ ಹೋಗ್ತಾರೆ ಪಾಪ. ಹೋಗಿ ಅವ್ರ ಮನೆಗೆ ತಲುಪಿಸ್ತಾನೆ. ಒಳಗೆ ಹೋಗಿ ಬಿಡ್ತಾನೆ. ಹೋಗಿ ತುಂಬ ನನಗೆ ಧನ್ಯವಾದಗಳಪ್ಪ, ನೀನು ಕರ್ಕೊಂಬಂದಿದ್ಯಾ, ನನ್ನ ಇಷ್ಟು ಮಳೆಯಲ್ಲಿ ನಿನಗೇನಾದರೂ ಕೊಡಬೇಕು ಅನಿಸುತ್ತೆ, ನಾನು ಏನು ಕೊಡಲಿ ನಿನಗೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅಜ್ಜಿ ನನಗೆ ನಾನು ತುಂಬ ನೆಂದುಬಿಟ್ಟಿದ್ದೀನಲ್ಲ, ಒಂದಷ್ಟಾಗಲ ನನಗೆ ಬಟ್ಟೆ ಕೊಡು, ನಾನು ಅದನ್ನು ಕೌಬೀನವಾಗಿ ಹಾಕ್ಕೊಂಡು ಹೋಗ್ತೀನಿ, ನನಗದು ಸಾಕು, ಅಷ್ಟು ಕೊಟ್ಟರೆ ಸಾಕು. ಸರಿ ಅಂತ ಸುತ್ತಮುತ್ತಲು ನೋಡ್ತಾಳೆ. ಅವಳದು ಸೀರೆ, ಒಂದು ಕೆಂಪು ಸೀರೆ ಹಾಕಿದ್ದಾಳೆ, ಒಣಗಾಕಿದ್ದಾಳೆ. ಅದರಲ್ಲಿಂದ ಸ್ವಲ್ಪ ಹರಿದು ಕೌಬೀನ ಥರ ಕೊಡ್ತಾಳೆ. ಆ ಹುಡುಗ ಅದನ್ನು ತಗೊಂಡು ಹೋಗ್ಬಿಡ್ತಾನೆ. ನಿನ್ನ ಹೆಸ್ರು ಏನಪ್ಪ ಅಂತ ಕೇಳ್ತಾಳೆ. ನನ್ನ ಹೆಸ್ರು ಗೋಪಾಲ್ ಅಂತ ಹೇಳ್ತಾನೆ. ಸರಿ, ಅವನು ಹೊಟ್ಟೋಗ್ತಾನೆ. ಮಾರನೇ ದಿವಸ ಬೆಳಗ್ಗೆ ದೇವಸ್ಥಾನ ಓಪನ್ ಮಾಡಿದ ಜನಕ್ಕೆಲ್ಲ ಒಂದೇ ಆಶ್ಚರ್ಯ. ಏನಪ್ಪ ಇದು, ನಾವೇನು ಈ ಥರ ಹಾಕಿಲ್ವಲ್ಲ ಕೃಷ್ಣನಿಗೆ, ಕೆಂಪು ಕಲರ್ ಕೌಬೀನ ಹಾಕ್ಕೊಂಡಿದ್ದಾನಲ್ಲ, ಇದು ಇಲ್ಲಿ ನಾವು ಬೇರೆ ಅಲಂಕಾರ ಮಾಡೋಗಿದ್ದೀವಲ್ಲ, ಇದು ಹೆಂಗೆ ಸಾಧ್ಯ ಅಂತ ಎಲ್ಲರೂ ಆಶ್ಚರ್ಯವಾಗಿ ಇದು ಮಾಡ್ತಾ ಇರುವಾಗ ಅಜ್ಜಿನೂ ಬರ್ತಾಳೆ ದರ್ಶನ ಮಾಡೋಕ್ಕೆ. ಆವಾಗ ಅಜ್ಜಿ ಹೇಳ್ತಾಳೆ, ಅಪ್ಪ ಗುರುವಾಯೂರಪ್ಪ, ನೀನಪ್ಪ ನನ್ನ ನೆನ್ನೆ ಬಂದು ಕರ್ಕೊಂಡೋಗಿದ್ಯಾ, ನಾನು ಅಷ್ಟು ಪುಣ್ಯ ಮಾಡಿದ್ದೀನಪ್ಪ, ನಿನ್ನ ದರ್ಶನ ನಂಗೆ ಸಿಕ್ಕಿತ್ತಲ್ಲಪ್ಪ ಅಂತ ತುಂಬ ಸಂತೋಷವಾಗಿ ಮಾತಾಡುವಾಗ ಎಲ್ಲರೂ ಅವಳನ್ನ ಕೇಳ್ತಾರೆ. ಅವಳು ಹೇಳ್ತಾಳೆ ಈ ಥರ ನಡೆದಿತ್ತು ಅಂತ. ತುಂಬ ಸಂತೋಷ ಆಗಿ ಆವತ್ತಿಂದ ಅದು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತುವರೆಗೂ ದೇವಸ್ಥಾನಗಳಲ್ಲಿ ಕೆಂಪು ಕಲರ್ಲಿ ಕೌಬೀನ ಥರ ಮಡಚಿ ಹಾಕ್ತಾರೆ. ಅದು ಡೈಲಿ ಅದನ್ನು ಪ್ರಸಾದ ಥರನೂ ಎಲ್ಲರಿಗೂ ಕೊಡ್ತಾರೆ. ಅದು ತೊಗೊಂಬಂದು ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೇದು ನಡೆಯುತ್ತೆ. ಮಕ್ಕಳು ಇಲ್ಲದವರಿಗೆ ಮಕ್ಕಳಾಗುತ್ತೆ. ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಅದನ್ನು ನಮ್ಮ ದೇವ್ರ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಕೋಬೋದು, ನಾವು ಪರ್ಸಲ್ಲಿ ಇಟ್ಕೋಬೋದು. ಅದು ಒಳ್ಳೆಯದಾಗುತ್ತೆ. ನಾನು ತಂದಿದ್ದೀನಿ, ನಮ್ಮ ಮನೇಲೂ ಇಟ್ಟು ಪೂಜೆ ಮಾಡ್ತೀನಿ. ನೀವು ಹೋದರೆ, ನೀವು ಕೇಳಿದರೆ ಕೊಡ್ತಾರೆ, ಇಸ್ಕೊಂಡು ಬನ್ನಿ. ಬಂದು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು.